ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಫ್ಟರ್ 25 ಇಯರ್ಸ್ ಆದ್ಮೇಲೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾದವರು ಚಾಂಪಿಯನ್ಶಿಪ್ ಟ್ರೋಫಿನ ಫೈನಲ್ಸ್ ನ ಆಡ್ತಾ ಇದ್ದಾರೆ. ಇಲ್ಲಿವರೆಗೂ ICC ನಾಕ್ಔಟ್ ಮ್ಯಾಚಸ್ ನಲ್ಲಿ 4 ಮ್ಯಾಚಸ್ ಆಡಿದ್ದಾರೆ. ಆ 4 ಮ್ಯಾಚಸ್ ಅಲ್ಲಿ ನ್ಯೂಜಿಲೆಂಡ್ ಅವರು 3 ಮ್ಯಾಚಸ್ ನ ಗೆದ್ರೆ, ಇಂಡಿಯಾದವರು 1 ಮ್ಯಾಚ್ ಗೆದ್ದಿದ್ದಾರೆ. ಇನ್ನ ಪಾಸ್ಟ್ ಹಿಸ್ಟ್ರಿ ನೋಡೋದಾದ್ರೆ 2000 ಅಲ್ಲಿ ಚಾಂಪಿಯನ್ಶಿಪ್ ಟ್ರೋಫಿ ಫೈನಲ್ಸ್ ನ ಇಂಡಿಯಾ ಸೋತಿರ್ತಾರೆ. ಇನ್ನ 2019 ODI ವರ್ಲ್ಡ್ ಕಪ್ ಸೆಮಿಫೈನಲ್ ನಲ್ಲಿ ನಾವು ಸೋಲ್ತೀವಿ. ಆಲ್ಮೋಸ್ಟ್ ಆ ಮ್ಯಾಚ್ ನಾವು ಗೆದ್ದಿರ್ತೀವಿ. ಯಾಕಂದ್ರೆ ರವೀಂದ್ರ ಜಡೇಜಾ ಮತ್ತೆ MS ಧೋನಿ ಅವರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಇನ್ನೇನು ಗೆಲ್ಲ ಒಂದು ಚಾನ್ಸಸ್ ಇರುತ್ತೆ. ಬಟ್ ಬೈ ಮಿಸ್ ಆಗಿ MS ಧೋನಿ ಅವರು ರನ್ಔಟ್ ಆದ ಕಾರಣದಿಂದ ಆ ಮ್ಯಾಚ್ ನಾವು ಸೋಲ್ತೀವಿ. 2021 ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಕೂಡ ಫೈನಲ್ಸ್ ನಲ್ಲಿ ನಾವು ಸೋಲ್ತೀವಿ. ಫಾರ್ ದ ಫಸ್ಟ್ ಟೈಮ್ 2023 ODI ವರ್ಲ್ಡ್ ಕಪ್ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಗೆಲ್ತಾರೆ. ಫಾರ್ ದ ಫಸ್ಟ್ ಟೈಮ್ ಒಂದು ನಾಕ್ಔಟ್ ಮ್ಯಾಚಸ್ ನಲ್ಲಿ ಇಂಡಿಯಾ ವಿನ್ ಆಗ್ತಾರೆ. ಅಂಡ್ ಅದೇ ಮ್ಯಾಚ್ ಅಲ್ಲಿ ಕೂಡ ವಿರಾಟ್ ಕೊಹ್ಲಿ ಅವರು 50ನೇ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಒನ್ಸ್ ಅಗೇನ್ ಹಿಸ್ಟ್ರಿ ರಿಪೀಟ್ ಆಗುತ್ತಾ, ವಿರಾಟ್ ಕೊಹ್ಲಿ ಅವರು ಒಂದು ನಾಕ್ಔಟ್ ಮ್ಯಾಚಸ್ ಅಲ್ಲಿ ಮತ್ತೆ ಸೆಂಚುರಿ ಹೊಡಿತಾರ. ಅಂಡ್ ಆಲ್ಸೋ ರೋಹಿತ್ ಶರ್ಮಾ ಅವರು ಮತ್ತೆ ಒಂದು ICC ಟ್ರೋಫಿನ ಲಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಪ್ರೀವಿಯಸ್ ಲಾಸ್ಟ್ ಇಯರ್ ಒಂದು T20 ವರ್ಲ್ಡ್ ಕಪ್ ನ ಲಿಫ್ಟ್ ಮಾಡಿದ್ರು. ಐ ಹೋಪ್ ಈ ವರ್ಷ ಕೂಡ ಅವರೇ ಲಿಫ್ಟ್ ಮಾಡಲಿ. ಅಂಡ್ ಆಲ್ಸೋ ಇಂಡಿಯಾನೇ ವಿನ್ ಆಗಲಿ. ಅಂಡ್ ಮತ್ತೆ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡ್ತಾರೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬೈ ಬೈ.